ಆಡಳಿತಾತ್ಮಕವಾಗಿ ನಾವು ಹೋರಾಡೋಣ. ಆಗ ಈಗ ನೀವು ಟೋಲ್ ಕಟ್ಬೇಡಿ ಅಂತ ಹೇಳಿ, ತಗೊಂಡಿರುವಂತ ರೈತರ ಜಮೀನನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿ, ರೈತರ ಜಮೀನು ವಾಪಸ್ ಕೊಡ್ತೀವಿ ಅಂತ ಹೇಳಿ, ರೈತರ ಜಮೀನು ತೋರಿಸಿ ಟೋಲ್ ಕಟ್ಬೇಡಿ ಅನ್ನೋದು ಪುಡಾರಿಗಳ. ಹೌದು ಮೇಡಮ್, ಹೌದು ಹೌದು. ನೀವು ವಾಪಸ್ ಇಲ್ಲ ಕೇಳಲ್ಲ, ನಾನು ಹೇಳ್ತೀನಿ. ಟೋಲ್ ಕಟ್ಬೇಡಿ ಅನ್ನೋದು ಪುಡಾರಿಗಳ ಮಾತು ಅನ್ನೋದಾದ್ರೆ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಪುಡಾರಿಗಳ ಮಾತು ರೋಡ್ ಸೈಡ್ ಅಲ್ಲಿ ನಿಂತು ಹೇಳೋದಲ್ಲ. ಆಡಿಯೋ ಮ್ಯೂಟ್ ಮಾಡಿರಿ ಒಂದ್ ನಿಮಿಷ. ಕುಮಾರಸ್ವಾಮಿ ಅವರ ಮಾತು ಪುಡಾರಿಗಳ ಮಾತು ಅನ್ನೋದಾದ್ರೆ ಬಿಡದಿಯಲ್ಲಿ ಯಾವ ನಂಬಿಕೆ ಇಟ್ಕೊಂಡು ಟೌನ್ಶಿಪ್ ಮಾಡ್ತೀನಿ ಅಂತ ಹೋಗ್ತಾ ಇದ್ರಿ. ಬಿಡದಿಯಲ್ಲಿ ನೀವು ಟೌನ್ಶಿಪ್ ಮಾಡಕ್ ಹೋಗ್ತಾ ಇಲ್ಲ, ಹಾಗಾದ್ರೆ ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ ಹೋಗ್ತಾ ಇದ್ರಿ. ಬಿಡದಿ ಭಾಗದ ಜನ ಕೇಳ್ತಾರೆ, ಬಿಡದಿ ಭಾಗದ ಜನ ಕೇಳ್ತಾರೆ. ನೈಸಿಗೆ 25 ವರ್ಷದಿಂದ ರೋಡ್ ಸಾಲ ಕೊಡ್ತೀರಾ ಮೇಡಮ್? ರೋಡ್ ಸೈಡ್ ಒಂದ್ ನಿಮಿಷ ನನಗೆ ಪ್ರಶ್ನೆ ಕೇಳಿರೋದು ಮೇಡಮ್. ರೋಡ್ ಸೈಡ್ ಅಲ್ಲಿ ನಿಂತು ನಾನು ಹೇಳ್ಬೇಕಾ ಹೋಗ್ರು ಕಟ್ರು ಬಿಡ್ರಿ ಅಂತ ಪುಡಾರಿಗಳ ತರ, ಅಥವಾ ಅದಕ್ಕೆ ಕಾನೂನು ಆಕ್ಷನ್ ತಗೊಳ್ಬೇಕಾ? ಕಾನೂನು ಆಕ್ಷನ್ ತಗೊಳ್ಬೇಕಾ? ಪರಿಶೀಲನೆ ಮಾಡ್ಬೇಕಾ? ನೀವು ಮಾಡಿರೋ ಅಗ್ರಿಮೆಂಟ್ ಮಾಡಿರೋ ಅಗ್ರಿಮೆಂಟ್ ರೋಡ್ ಸೈಡ್ ಅಲ್ಲಿ ಅಂತ ಹೇಳ್ಬೇಕಾ ಮೇಡಮ್? ನಾನು ಪುಡಾರಿಗಳ ಮಾತಲ್ವಾ? ಅದು ಜವಾಬ್ದಾರಿ ಮಾತಾದು. ನೀವು ಮಾಡಿರೋದು ನಾವು ಸರಿ ಮಾಡ್ತೀವಿ. ಅಧಿಕಾರಕ್ಕೆ ಬಂದಿರೋದು ಪುಣ್ಯಕ್ಕೆ ಈ ಜೆಡಿಎಸ್ ಅವರು ಕರ್ನಾಟಕದ ಲಗಾಡಿ ತೆಗೆದು ಹಾಕಿದ್ರು. ಬಿಜೆಪಿ ಮತ್ತು ಕಾಂಗ್ರೆಸ್ ಮೂರು ಪಕ್ಷದ ವಕ್ತಾರರು ಅವರವ್ರ ಸ್ಟ್ಯಾಂಡ್ ಅನ್ನು ನಿಲ್ಲಿಸಿದ್ರು, ಅಂದ್ರೆ ಅವ್ರ ಸ್ಟ್ಯಾಂಡ್ ಅನ್ನ ವ್ಯಕ್ತಪಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ನೀವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಒಂದ್ ಸೆಕೆಂಡ್ ಆಯ್ತು ಕಾರ್ಯಕ್ರಮ ಮುಗಿಸೋಣ. ಡೆಕೋರಮ್ ಮೇಂಟೈನ್ ಮಾಡಿ ದಯವಿಟ್ಟು.